ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ಮಳೆ ಬರುವಾಗ ಉಂಟಲ್ಲ, ಈ ತರ ಕ್ರಿಸ್ಪಿಯಾಗಿ ಏನಾದ್ರೂ ತಿನ್ಬೇಕಂತ ಅನಿಸ್ತದೆ. ಅದಕ್ಕೋಸ್ಕರ ನಾನು ಇವತ್ತು ಬೂತಾಯಿ ಫಿಶ್ ರವಾ ಫ್ರೈ ಮಾಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ಬೂತಾಯಿ ಅಥವಾ ಬೈಗೆ ಮೀನು ರವಾ ಫ್ರೈ ಮಾಡೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಈ ಸ್ಪೂನ್ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ 1 ಸ್ಪೂನ್ ತಗೊಂಡಿದ್ದೀನಿ. ಸಣ್ಣ ಸ್ಪೂನ್ ಆದ್ರೆ 2 ಸ್ಪೂನ್ ತಗೊಳ್ಳಿ. ಇದೇ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಳ್ತಿದ್ದೀನಿ. ಇಲ್ಲಿ ನಾವು ರವಾ ಫ್ರೈ ಮಾಡೋದ್ರಿಂದ ಖಾರ ಎಲ್ಲ ರವಾ ಎಳೆದುಕೊಳ್ತದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕೊಳ್ಬೇಕು. ಸ್ವಲ್ಪ ಅರಶಿನ ಹಾಕೊಳ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್. ಇದನ್ನೇ ಜಾಸ್ತಿ ಹಾಕೊಳ್ಳೋದಿಲ್ಲ, ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಆದ್ರೆ 1 ಟೀ ಸ್ಪೂನ್ ಹಾಕೊಳ್ಳಿ. ಅದು ಜಾಸ್ತಿ ಆದರೆ ಸ್ವಲ್ಪ ಕಹಿಯಾಗಿ ಟೇಸ್ಟ್ ಕೊಡ್ತದೆ, ಅದಕ್ಕೋಸ್ಕರ ಇಷ್ಟೇ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ನೀವು ಇಲ್ಲಿ ಮೊಟ್ಟೆಯನ್ನು ಕೂಡ ಹೊಡೆದು ಹಾಕೊಳ್ಬಹುದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರ್ತದೆ. ನನಗೆ ಮೊಟ್ಟೆ ಬೇಡ, ನಾನು ಹಾಕೊಳ್ಳೋದಿಲ್ಲ. ಬೇಕಾದವರು ಹಾಕೊಳ್ಳಿ. ಇಲ್ಲಿ ಹುಳಿಯನ್ನು 1-2 ನಿಮಿಷ ಬಿಸಿ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಿವುಚಿ ಇದರ ನೀರನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು. ನೀವು ಇಲ್ಲಿ ನಿಂಬೆಹಣ್ಣಿನ ಜ್ಯೂಸ್, ವಿನಿಗರ್ ಯಾವುದು ಹಾಕೊಳ್ಬೋದು. ಹುಳಿಯೇ ಬೇಕಂತಿಲ್ಲ, ನಿಮಗೆ ಯಾವುದು ಇಷ್ಟ ಅದನ್ನು ಹಾಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ಗಟ್ಟಿಯಾಗಿ ಕಲಸಬೇಕು, ನೀರು ನೀರು ಆಗಬಾರ್ದು. ಇವಾಗ ಮಸಾಲ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇವತ್ತು ಮಳೆ ಕೂಡ ಜೋರಾಗಿ ಬರ್ತಾ ಉಂಟು, ಹಾಗೂ ಫ್ರೆಶ್ ಬೂತಾಯಿ ಕೂಡ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಈ ಜೋರಾಗಿ ಸುರಿತಿರುವ ಮಳೆಗೆ ಏನಾದರೂ ತಿನ್ನುವಂತ ಆಸೆ ಆಗ್ತದೆ, ಹಾಗಾಗಿ ನಾನು ಬೂತಾಯಿ ತಗೊಂಡೆ. ನೋಡ್ತಾ ಇರ್ಬೋದು. ಇವತ್ತು ಇದರಿಂದ ಒಳ್ಳೆ ಸ್ಟಾರ್ಟರ್ ಮಾಡಿ ತಿನ್ನೋದಂತ ಯೋಚನೆ ಮಾಡಿದ್ದೇನೆ. ಅಂದ್ರೆ ಮಳೆ ಬರುವಾಗ ನಮಗೆ ಏನಾದರೂ ತಿನ್ಲಿಕ್ಕೆ ಮನಸ್ಸಾಗೇ ಆಗ್ತದೆ ಅಲ್ವಾ. ಬಜ್ಜಿ ಬೋಂಡಾ ವೆಜ್ಜಲ್ಲಿ ಆಗ್ಬೋದು, ನಾನ್ ವೆಜ್ ಅಲ್ಲಿ ಆಗ್ಬೋದು. ನಾನು ಇವತ್ತು ಈ ಬೂತಾಯಿಯಿಂದಲೇ ರವಾ ಫ್ರೈ ಮಾಡುವ ಅಂತ ಯೋಚನೆ ಇದನ್ನು ನೀಟಾಗಿ ತೊಳೆದು ಇಟ್ಟಿದ್ದೇನೆ ಆಲ್ರೆಡಿ. ನೋಡಿ ಇಷ್ಟು ಹೆಗ್ ಸಿಕ್ಕಿದೆ, ಇದು ಬೂತಾಯಿಯದ್ದೆಲ್ಲ ಹೆಗ್, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದು ಯಾಕೆಂದ್ರೆ ಮಸಾಲ ಹಾಕುವಾಗ ಮಸಾಲ ಎಲ್ಲ ಇದರ ಒಳಗೆ ಹೋಗ್ಲಿ ಅಂತ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ಎಲ್ಲ ಮೀನಿಗೂ ಕಟ್ ಹಾಕಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ರೆಡಿ ಮಾಡಿದ ಮಸಾಲೆಗೆ ಮೀನು ಹಾಕೊಳ್ತಿದ್ದೀನಿ. ಈ ಮಸಾಲೆಯನ್ನೆಲ್ಲ ಚೆನ್ನಾಗಿ ಮೀನಿಗೆ ಸವರಬೇಕು. ಇದರ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ತುಂಬಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಬರ್ತದೆ. ಫಿಶ್ ಯಾವುದೇ ಆಗಿರಲಿ ಮಸಾಲ ಎಲ್ಲ ಸೇಮೇ ಆಗಿರ್ತದೆ. ಸ್ವಲ್ಪ ಮಸಾಲದ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಇರ್ತದೆ. ಅಂದರೆ ದೊಡ್ಡ ಫಿಶ್ ಆದರೆ ಸ್ವಲ್ಪ ಜಾಸ್ತಿನೇ ಖಾರ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಸಣ್ಣ ಫಿಶ್ ಆದರೆ ಸ್ವಲ್ಪ ಕಮ್ಮಿ ಮಾಡೋದು ಅಷ್ಟೇ. ಈಗ ಮಸಾಲ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ, ನೋಡ್ತಾ ಇರ್ಬೋದು. ಫಿಶ್ ಅದ್ದು ಹೆಗ್ಗಿಗೂ ಕೂಡ ಹಾಕಿ ಇಟ್ಟಿದ್ದೇನೆ ಇಲ್ಲಿ. ಇದನ್ನೀಗ ಅರ್ಧ ಗಂಟೆ ಆಗುವಷ್ಟು ರೆಸ್ಟಿಗೆ ಬಿಡಬೇಕು. ಅರ್ಧ ಗಂಟೆ ಜಾಸ್ತಿನೇ ಇಟ್ಟರು ಪರವಾಗಿಲ್ಲ, ತುಂಬಾನೇ ಟೇಸ್ಟಿಯಾಗಿ ಬರ್ತದೆ ಫಿಶ್ ಮಾತ್ರ. ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಅಷ್ಟೇ ಇಡಿ. ಅಲ್ಲಿ ಅರ್ಧ ಗಂಟೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಷ್ಟರಲ್ಲಿ ಇಲ್ಲಿ ಟೊಮಾಟೊ ಸಾರು ಕೂಡ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇದರ ರೆಸಿಪಿ ಹಾಕಲಿಲ್ಲ, ಇನ್ನೊಂದು ಸಲ ಹಾಕ್ತೇನೆ, ಯಾಕೆಂದರೆ ವಿಡಿಯೋ ಲಾಂಗ್ ಆಗ್ತದೆ, ಅದಕ್ಕೋಸ್ಕರ ಹಾಕೊಳ್ಳಿಲ್ಲ. ಇದು ಎಲ್ರಿಗೂ ಗೊತ್ತಿರೋದೆ, ಆದರೂ ಒಬ್ಬೊಬ್ಬರು ಅವರವರ ಮನೆಯಲ್ಲಿ ಒಂದೊಂದು ಥರ ಸಾರು ಮಾಡ್ತಾರೆ. ಬಾಯ್ಲ್ಡ್ ರೈಸ್ ಒಟ್ಟಿಗೆ ಮತ್ತು ವೈಟ್ ರೈಸ್ ಒಟ್ಟಿಗೆ ಈ ಸಾರು ಹಾಕ್ಕೊಂಡು ಸೈಡಲ್ಲಿ ಬೂತಾಯಿ ರವಾ ಫ್ರೈ ಹಾಕಿ ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಈ ಸಾರಿಗೆ ಬೇಳೆ ಏನೂ ಹಾಕಲಿಲ್ಲ, ಸಿಂಪಲ್ ಸಾರಿದು. ಇವಾಗ ಅರ್ಧ ಗಂಟೆ ಆಯಿತು, ಮಸಾಲೆ ಎಲ್ಲ ಫಿಶ್ ಒಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ರೆಡಿ ಮಾಡುವ. ಇಲ್ಲಿ ರವಾ ಫ್ರೈ ಮಾಡೋದಕ್ಕೆ ನಾನು ಸ್ವಲ್ಪ ರವಾ ತಗೊಂಡಿದ್ದೀನಿ. ಈಗ ಒಂದೊಂದೇ ಬೂತಾಯಿ ಫಿಶನ್ನು ಈ ರೀತಿ ಸೈಡಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕೊಳ್ತೀನಿ, ನೋಡ್ತಾ ಇರ್ಬೋದು. ಈ ಥರ ಬರಬೇಕು. 8 ಫಿಶ್ಗೆ ಇಲ್ಲಿ ರವಾ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಮೊದಲು ಫ್ರೈ ಮಾಡ್ಕೊಳ್ಳುವ. ಈಗ ಫಿಶ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಕೇರಳ ವರ್ಜಿನ್ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ. ಇಲ್ಲಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ.
ಆಯಿಲ್ ಬಿಸಿ ಆಗ್ತಾ ಉಂಟು. ಇವಾಗ ಒಂದೊಂದೇ ಫಿಶ್ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ಇವಾಗಲೇ ಸೌಟು ಹಾಕೊಳ್ಳೋದು ಬೇಡ, ಯಾಕೆಂದರೆ ನಾವು ಕೋಟಿಂಗ್ ಮಾಡಿದ್ದೆಲ್ಲ ರಿಮೂವ್ ಆಗ್ತದೆ. ಆದ್ದರಿಂದ ಇವಾಗಲೇ ಸೌಟು ಹಾಕಲಿಕ್ಕಿಲ್ಲ, ಒಂದು 2 ನಿಮಿಷ ಬಿಟ್ಟು ಹಾಕ್ತೀನಿ. ಈಗ 2 ನಿಮಿಷ ಆಯಿತು, ಟರ್ನ್ ಮಾಡ್ತಿದ್ದೀನಿ. ನೋಡಿ, ಒಂದು ಸೈಡ್ ಫ್ರೈ ಆಯಿತು, ಇನ್ನೊಂದು ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನೊಂದು ಫಿಶನ್ನು ಕೂಡ ಟರ್ನ್ ಮಾಡ್ತಿದ್ದೀನಿ. ಇವಾಗ 3 ಫ್ರೈ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನೆಲ್ಲ ಈಗ ಪ್ಲೇಟಿಗೆ ಹಾಕ್ಕೊಳ್ತೀನಿ. ಸ್ವಲ್ಪನೂ ಕೋಟಿಂಗ್ ಮಿಸ್ ಆಗಲಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಬೂತಾಯಿ ಫಿಶ್ ಅಥವಾ ಬೈಗೆ ಫಿಶ್ ರವಾ ಫ್ರೈ ರೆಡಿ ಆಯಿತು. ಇವಾಗ ಫಟಾಫಟ ಅಂತ ತಿನ್ನುವ ಅಂತ ಮನಸ್ಸಾಗ್ತಾ ಉಂಟು. ನೋಡಿ, ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಕೂಡ ರೆಡಿಯಾಗಿದೆ. ಇದರ ಜೊತೆ 1 ಬೌಲ್ ಆಗುವಷ್ಟು ಟೊಮಾಟೊ ಸಾರು ತಗೊಂಡಿದ್ದೀನಿ. ಹಾಗೂ ಸೈಡಲ್ಲಿ 2 ಬೈಗೆ ಮೀನು ಹಾಕಿ ತಿಂದರೆ ಉಂಟಲ್ಲ, ಮಜಾನೇ ಬೇರೆ. ಈ ಮಳೆಗಾಲದಲ್ಲಂತೂ ಹೇಳೋದೇ ಬೇಡ ಈ ಮಜಾ ಹೇಗಿರ್ತದೆ ಅಂತ. ಒಂದು ಸಲ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಬೂತಾಯಿ ಫಿಶ್ ರವಾ ಫ್ರೈ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.